ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಈ ಹಿನ್ನೆಲೆ ಬೆಂಗಳೂರಿನಿಂದ ವಿವಿಧ ಜಿಲ್ಲೆಗಳಿಗೆ ಸಾಕಷ್ಟು ಪ್ರಯಾಣಿಕರು ತೆರಳುತ್ತಾ ಇದ್ದಾರೆ. ಸೊ ಹೀಗಾಗಿ ಬೆಂಗಳೂರಿನ ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಜನಸಂದಣಿ ಕಂಡು ಬರ್ತಾ ಇದೆ. ಪ್ರಯಾಣಿಕರು ತಮ್ಮ ತಮ್ಮ ಊರುಗಳಿಗೆತ್ತ ತೆರಳೋದಕ್ಕೆ ಬಸ್ಗಳನ್ನು ಹಿಡಿತಾ ಇದ್ದಾರೆ. ನೀವೇನು ನೋಡ್ತಾ ಇದ್ದಾರೆ, ಇದು ಬೆಂಗಳೂರಿನ ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣ ಟರ್ಮಿನಲ್ 1. ಟರ್ಮಿನಲ್ 1ನಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಅಂದರೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಇಲ್ಲಿಂದ ಪ್ರಯಾಣಿಕರು ಪ್ರಯಾಣವನ್ನು ಬೆಳೆಸ್ತಾರೆ. ಸೊ ಈಗಾಗಲೇ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಸೊ ತಮ್ಮ ತಮ್ಮ ಊರುಗಳತ್ತ ತೆರಳೋದಕ್ಕೆ ಬಸ್ಗಳನ್ನು ಹಿಡಿತಾ ಇದ್ದಾರೆ. ಸೊ KSRTC ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ವರಮಹಾಲಕ್ಷ್ಮಿ ಹಬ್ಬ ಹಿನ್ನೆಲೆ ಸಾಮಾನ್ಯ ದಿನಗಳಿಗಿಂತ ಹೆಚ್ಚಾಗಿ ಒಂದಷ್ಟು ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಪ್ರಯಾಣಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಸೊ ತಮ್ಮ ತಮ್ಮ ಊರುಗಳತ್ತ ತೆರಳೋದಕ್ಕೆ ಈಗಾಗಲೇ ಬಸ್ಗಳನ್ನು ಹಿಡಿತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಖಾಸಗಿ ಬಸ್ಗಳಿಗೂ ಕೂಡ ಡಿಮ್ಯಾಂಡ್ ತುಸು ಹೆಚ್ಚಾಗಿದೆ. ಸೊ KSRTC ಬಸ್ಗಳು ಕೂಡ ಡಿಮ್ಯಾಂಡ್ ಇದೆ. ಸೊ ಹೆಚ್ಚಾಗಿ ಪ್ರಯಾಣಿಕರು ಮಿಡಲ್ ಕ್ಲಾಸ್ ಜನ, ಮಧ್ಯಮ ವರ್ಗದ ಜನ, ಬಡವರ್ಗದ ಜನ KSRTC ಬಸ್ಗಳನ್ನೇ ಡಿಪೆಂಡ್ ಆಗ್ತಾರೆ. ವಾಯುವ್ಯ ಕರ್ನಾಟಕ ಸಾರಿಗೆ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಸಾರಿಗೆ ಆಗಿರ್ಬೋದು, ಅಥವಾ KSRTC ಬಸ್ಗಳಿಗೆ ಈ ಒಂದು ಸಮಯದಲ್ಲಿ ಡಿಮ್ಯಾಂಡ್ ಹೆಚ್ಚಾಗಿರುತ್ತೆ. ಸೊ ಹೀಗಾಗಿ ಮೆಜೆಸ್ಟಿಕ್ನಲ್ಲೂ ಕೂಡ ಪ್ರಯಾಣಿಕರು ಹೆಚ್ಚಾಗಿ ಕಾಣಿಸ್ತಾ ಇದ್ದಾರೆ. ಸೊ ಟರ್ಮಿನಲ್ 1ನಿಂದ ಬೆಂಗಳೂರಿನಿಂದ ರಾಯಚೂರು ಆಗಿರ್ಬೋದು, ಅಥವಾ ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ದಾವಣಗೆರೆ, ಬೆಳಗಾವಿ, ಈ ರೀತಿ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಇಲ್ಲಿಂದ ಬಸ್ಗಳು ಲಭ್ಯ ಇರುತ್ತೆ. ಸೊ ಹೀಗಾಗಿ ಯಾರ್ಯಾರು ಬೆಂಗಳೂರಿನಲ್ಲಿ ವಾಸ ಇದ್ದಾರೆ ಅವರು ಹಬ್ಬದ ನಿಮಿತ್ತ ಏನು ತೆರಳಬೇಕು ಅವರೆಲ್ಲರೂ ಕೂಡ ತಮ್ಮ ತಮ್ಮ ಊರುಗಳತ್ತ ತೆರಳೋದಕ್ಕೆ ಈಗಾಗಲೇ ಬಸ್ಗಳನ್ನು ಹುಡುಕ್ತಾ ಇದ್ದಾರೆ. ಟಿಕೆಟ್ಗಳನ್ನು ಪಡ್ಕೊಂಡು ಪ್ರಯಾಣ ಮಾಡೋದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರೋದನ್ನು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಅಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಅದಾದ ನಂತರ 4ನೇ ಶನಿವಾರ ಇರುತ್ತೆ. ಅದಾದ ನಂತರ ಭಾನುವಾರ, ಈ ರೀತಿ ಒಂದಷ್ಟು ಸಾಲು ರಜೆಗಳು ಇರೋದ್ರಿಂದ ಒಂದಷ್ಟು ಪ್ರಯಾಣಿಕರು ಪ್ಲಾನ್ ಮಾಡಿಕೊಂಡು ಇಲ್ಲಿ ಬಸ್ಸನ್ನು ಹಿಡಿಯೋದಕ್ಕೆ ಬಂದಿದ್ದಾರೆ. ಒಂದಷ್ಟು ಜನ ಆನ್ಲೈನ್ ಬುಕ್ಕಿಂಗ್ ಮೂಲಕ ಬಸ್ ಟಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ಇನ್ನೂ ಒಂದಷ್ಟು ಜನ ಸ್ಥಳಕ್ಕೆ ಬಂದು ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದಲ್ಲಿಯೇ ಟಿಕೆಟ್ಗಳನ್ನು ಪಡ್ಕೊಂಡು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. KSRTC ಸಿಬ್ಬಂದಿ ಕೂಡ ಪ್ರಯಾಣಿಕರಿಗೆ ಬೇಕಾದಂಥ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ಹೋಗಬೇಕು ಅನ್ನೋದನ್ನೆಲ್ಲ ಕೇಳಿಕೊಂಡು ಅವರಿಗೆ ಎಲ್ಲಿ ಬಸ್ಸನ್ನು ಹಿಡಿಬೇಕು, ಕೌಂಟ್ರ್ ಏನು ಅನ್ನೋದನ್ನು, ಪ್ಲಾಟ್ಫಾರ್ಮ್ ನಂಬರ್ ಏನು ಅನ್ನೋದನ್ನು ಕೂಡ ಮಾಹಿತಿಯನ್ನು ಕೊಡ್ತಿರೋದನ್ನು ನಾವೀಗ ಮೆಜೆಸ್ಟಿಕ್ನಲ್ಲಿ ಗಮನಿಸ್ತಾ ಇದ್ದೀರಿ. ಕ್ಯಾಮ್ರಾ ಪರ್ಸನ್ ಶರಣಯ್ಯ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.